ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಹಾಗೂ ಬೆಳಗಾವಿ ಮಹಾನಗರ ಪಾಲಿಕೆ ಸಂಯುಕ್ತಾಶ್ರಯದಲ್ಲಿ ಸುವರ್ಣಸೌಧದಲ್ಲಿ ಈ ಖಾತಾ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದರು. ಇದೇ ವೇಳೆ ಪೌರ ಕಾರ್ಮಿಕರಿಗೆ ನೇಮಕಾತಿ ಆದೇಶ ಮತ್ತು ಮನೆಯ ಹಕ್ಕು ಪತ್ರಗಳ ವಿತರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಭಾ ಅಧ್ಯಕ್ಷರಾದಂತಹ ಬಸವರಾಜ ಹೊರಟ್ಟಿ, ಸಚಿವರಾದಂತಹ ಬೈರತಿ ಸುರೇಶ್, ರಹೀಂ ಖಾನ್, ಎಂಸಿ ಸುಧಾಕರ್, ಕಾನೂನು ಸಲಹೆಗಾರರಾದ ಪೊನ್ನಣ್ಣ, ವಿಧಾನ ಪರಿಷತ್ ಮುಖ್ಯ ಸಚೇತಕರಾದಂತಹ ಸಲೀಂ ಅಹಮದ್, ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ, ಶಾಸಕರಾದಂತಹ ಶ್ರೀನಿವಾಸ್ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇವತ್ತು ಈ ಖಾತಾ ಆನ್ಲೈನ್ ಮಾಡಿದ್ದೇವೆ. ತಮ್ಮ ಮನೆ ಒಳಗೆ ಕೂತ್ ತಮ್ಮ ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಲಿಕ್ಕೆ ಆಗೈತೆ ಆಗ್ಬೋದು ಹಂಗೆ ಆನ್ಲೈನ್ ನಾವು ಮಾಡಿದ್ದೀವಿ ಸರ್ಕಾರದಿಂದ. ಸಿದ್ದರಾಮಯ್ಯ ಸಾಹೇಬರು ಅವ್ರು ಯಾವಾಗ ಹೇಳ್ತಾರೋ ನಮ್ಮ ಸರ್ಕಾರ ಏನು ಸಿಸ್ಟಮ್ ಇದೆ, ಸಿಸ್ಟಮ್ದಲ್ಲೇ ಎಲ್ಲರಿಗೆ ಸ್ಮೂತ್ ಆ್ಯಂಡ್ ಕ್ಲೀನ್ ಆಗಬೇಕು. ಆ ಥರದಿಂದ ಇವತ್ತು ಈ ಖಾತಾ ಡಾಕ್ಯುಮೆಂಟ್ಸ್ ತಾವು ಫಿಲಪ್ ಮಾಡಿದೆ ಅಂದ್ರೆ ಏನೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ತಾವು ಕಾರ್ಪೊರೇಷನ್ಗೆ ಹೋಗ್ಲಿಕ್ಕೆ ಜರೂರು ಇಲ್ಲ, ಎಲ್ಲೇ ಬೆಳಗಾಂ ಆನ್ಲೈನ್ ಒನ್ಗೆ ಹೋಗ್ಲಿಕ್ಕೆ ಜರೂರು ಇಲ್ಲ, ತಮ್ಮ ಮನೆಯಿಂದ ತಾವು ಆಪರೇಟ್ ಮಾಡ್ಬೋದು. ಇದರ ಜೊತೆ ನಮ್ಮ ಸಿಟಿದಲ್ಲೇ ಪೌರ ಕಾರ್ಮಿಕರು ನಮ್ಮ ಸಿಟಿ ಸ್ವಚ್ಛ ಇಡ್ತಾರೋ ಅವ್ರಿಂದ ನಮ್ದು ಆರೋಗ್ಯ ಒಳ್ಳೆ ಇರ್ತೈತೆ, ನಮ್ಮ ಫ್ಯಾಮಿಲಿಗೆ ಆರೋಗ್ಯ ಒಳ್ಳೆ ಇರ್ತೈತೆ, ನಮ್ಮ ಮಕ್ಕಳು ಆರೋಗ್ಯ ಒಳಗೆ ಚಲೋ ಇರ್ತದೆ. ಅವ್ರಿಗೆ 15 ವರ್ಷದಿಂದ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೆ ಒಂದು ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಲೆಟರ್ಸ್ ಮಾಡಿಕೊಟ್ಟಿದ್ದಾರೆ. ಮುಂದೆ ಮತ್ತೆ ಯಾರಾದಾರು ಇನ್ನೊಂದು ಸರ್ತಿ ನೆಕ್ಸ್ಟ್ ಬ್ಯಾಚ್ದಲ್ಲೇ ನಾವು ತಗೊಂಡು ಅವ್ರಿಗೇನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ರಾಜಶೇಖರ್ ಹಿರೇಮಠ, KMM ನ್ಯೂಸ್, ಬೆಳಗಾವಿ.